ಇವತ್ತು ನಾನು ಮತ್ತು ಜ್ಯೋತಿ ಮಣಿಪಾಲಲ್ಲಿದ್ದೀವಿ. ಶಾಪಿಂಗ್ ಮಾಡುವಂತ ಬಂದಿದ್ದೀವಿ. ಎಂತೆಲ್ಲ ತಗೊಳ್ತೀವಿ ಅಂತ ತೋರಿಸ್ತೀನಿ ನೋಡಿ. ಅದು ಇಷ್ಟ ಆದರೆ ಮಾತ್ರ ತಗೊಳ್ಳೋದು. ನೋಡುವ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಹೋಗಿ ಗುರಿತಾ ಮಣಿಪಾಲದಾಗ ಇಟ್ಟೆ ಆ್ಯಕ್ಚುಲಿ ಬೈಂತ ಸ್ವಾತಿಗೆ ಒಂದು ಶಾಪಿಂಗ್ ಮಾಡ್ತಿತ್ತಮ್ಮಾರ್ರೆ. ಎಂತ ಬೇಕು ಚೂಡಿದಾರ, ಜೀನ್ಸ್ ಪ್ಯಾಂಟ್ ಎಲ್ಲ ಬೇಕಂಬ್ರ ಅವಳಿಗೆ. ಇಂಥ ಫಂಕ್ಷನಿಗೆ ಬೇಕಂತೆ. ಕಂಬ ಅವಳು ತಕ್ಕಂತಾಳ ಬಿಡ್ತಾಳ ಅಂದಳಿ. ಅವಳೊಟ್ಟಿಗೆ ಹಾಕ್ದೆ ಒಂದು ಟೆನ್ಷನ್. ಯಾಕಂತ ಹೇಳಿದ್ರೆ ಯಾವ್ದು ಇಷ್ಟ ನಂಗೆ ಇಷ್ಟ ಅದು ಅವಳು ತಕ್ಕಂತಿಲ್ಲ. ಅಂದರೆ ಚಂದ ಇರುತ್ತಾ, ಆ ಚಂದ ಇದ್ರೂ ಅವಳಿಗೆ ಇಷ್ಟ ಆಗ್ತಿಲ್ಲ. ಅದೇ ದೊಡ್ಡ ಕಷ್ಟ. ಹುಡ್ಕಂತ ಹೊಯ್ಕಿಗಳು ನೇರಗಳು ಏನು ತಗೊಳ್ತೀವಿ ಅಂತ. ಕಂಬ ಎಂತ ತಕ್ಕಂತಾಳ ಅಂತ ಹೇಳಿ. ನಾನು ಮತ್ತೆ ನನ್ನ ಸ್ವಾತಿ ಮತ್ತು ನನ್ನ ತಮ್ಮ ಸಿಕ್ನ ಕಾಲೇಜಿಂದ ಮುಗಿಸ್ಕೊಂಡು ಮೊಟ್ಟಿ ಬರ್ತಾ ಇದ್ದ. ಸ್ವಾತಿ ತಕ್ಕಂತ ಸ್ವಾತಿ ಒಂದೊಂದೇ ಪ್ಯಾಂಟ್ ಕಾಣ್ತಾ ಇದ್ದಾಳು. ಕಾಣಿ ಕಾಣಿ ಅವಳಿಗೆ ಎಂತಕ್ಕೂ ಫಂಕ್ಷನ್ ಬೇಕಂದಳಪ್ಪ. ಯಾವ್ದು ತಕ್ಕಂತಳ ಕಾಂಬ ಈಗ ಹುಡ್ಕ ಪಟ್ಟ ತಗೊಳ್ಕಪ್ಪ. ಒಂದು 5 ನಿಮಿಷ ಹುಡ್ಕಪ್ಪ. ಎಂತಂದು ಹೇಳ್ರೆ ಇದು ಒಂದು ವಿಡಿಯೋ ಕ್ಲಿಪ್. ಇದು ವಾಯ್ಸ್ ಮ್ಯೂಟ್ ಆಗಿದೆ. ಅದು ಹೆಂಗಂತ ಗೊತ್ತಿಲ್ಲ. ಅದೇ ಆದರೆ ಈಗ ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೆ. ಎಂತಂದು ಹೇಳ್ರಿ ಇಲ್ಲಿ ಕಣಿ ಅಲ್ಲಿ ಎಂತ ಡಿಸ್ಕಷನ್ ಆಗ್ತಿತ್ತಂತ ಹೇಳಿದ್ರೆ ಅಲ್ಲಿರೋ ಪ್ಯಾಂಟ್ ಎಲ್ಲ ಪಾಪ ಸ್ವಾತಿಗೆ ಯಾವ್ದು ಇಷ್ಟ ಆಯ್ತು ಅದ್ರ ಸೈಜೇ ಇಲ್ಲ. ಎಲ್ಲ ಸೈಜ್ ದೊಡ್ಡದು 32 ಆ ಥರ ಇತ್ತು. ಅದಕ್ಕೆ ಅವಳಿ ಅತ್ಲ ಟೆನ್ಷನ್ ಆಗಿ ಅತ್ಲ ಪ್ಯಾಂಟ್ಸ್ ಕಾಣ್ತಿಲ್ಲ ಆಯ್ತು, ಇತ್ಲ ಶರ್ಟ್ ಕಾಣ್ತಿದ್ದಾಳೆ. ಅದಲ್ಲಿ ಸರಿಯಲ್ಲ ಅಂತ ಹೇಳಿದ್ರೆ ಈಚೆಗೆ ಒಟ್ಟಾರೆ ತಲೆ ಬಿಸಿ ಆಯಿತು ಅತಿಗಲ್ಲಿ. ಅದಕ್ಕೆ ಎಂತ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಅಲ್ಲಿಗೆ ಆ ಸೆಕ್ಷನಲ್ಲಿ ಕಾಮ್ಕೋತಾ ಇದ್ದಾಳೆ ಹಿಂದೆ. ಅಲ್ಲಿ ಕಂಡ ನಂತರ ಅಲ್ಲೊಂದು ಪ್ಯಾಂಟ್ ಸಿಕ್ಕುತ್ತೆ ಅನ್ಸುತ್ತಾ. ಎಂತಂದು ಹೇಳಿದ್ರೆ ನೆಕ್ಸ್ಟ್ ವೀಡಿಯೋ ಕ್ಲಿಪ್ ಬೇರೆ ಇತ್ತಾಯ್ತಾ. ಇನ್ನೊಂದು ವೀಡಿಯೋ ಮಾಡೋತ್ತಿಗೆ ನೆಕ್ಸ್ಟ್ ಫಸ್ಟಿಗೆ ಹಾಕಿರ್ತೆ ಫುಲ್ ಔಟ್ಫಿಟ್ ಹಾಕೊಂಡೋದ್ರೆ ಈ ಥರ ಪ್ಯಾಂಟ್ ಎಲ್ಲ ಕಾಣ್ತಾ ಇದ್ದಾಳಲ್ಲ. ಅದಿಷ್ಟ ಆಯ್ತು ಅವಳಿಗೆ. ಆ ಪ್ಯಾಂಟ್ ಚಂದ ತೋರ್ತಿತ್ತಲ್ಲ. ಮತ್ತು ನನ್ನ ಹತ್ರ ಬೇರೆ ಪ್ಯಾಂಟ್ ಕಾಣಂತಿದ್ದ. ಫೈನಲಿ ಅದೇ ತಗೊಂಡಾಳ, ಅದೇ ಪ್ಯಾಂಟ್ ಕೈಯಲ್ಲಿದ್ದದ್ದು. ಕಂಡು ತಲೆ ಬಿಸಿಯಾಗಿ ಇಲ್ಲಿಗೆಲ್ಲ ಆ ಸೈಡ್ ಹೋಗ್ತಾಳೆ. ಅಲ್ಲಿ ಮಾತ್ರ ಪ್ಯಾಂಟ್ ಇತ್ತಲ್ಲ, ಪ್ಯಾಂಟ್ ಸೈಜ್ ಎಲ್ಲ ದೊಡ್ಡದು. ಅದು ಟೆನ್ಷನ್ ಆಗಿ ಮತ್ತೆ ಬರ್ತಾ ಇದ್ದಾಳೆ ನೋಡಿ. ಗಾಯ್ಸ್, ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮಾತ್ರ ಮಾಡಿಬೇಡಿ ಪ್ಲೀಸ್. ಸ್ವಾತಿ ಟ್ರಯಲ್ ರೂಮಿಗೆ ಹೋಗಿ ಬಪ್ಪೊಳಗೆ ನಾನೊಂದು ಅದೇ ಗ್ಯಾಪಾಗಿ ಒಂದು ಫೋಟೋ ತಗೊಂಡೆ. ಹ್ಯಾಂಗಿತ್ತು ಕಮೆಂಟ್ ಮಾಡಿ. ಸುಸ್ತಾಯ್ತು ಮಾತ್ರ ನಡ್ದೆ. ನಾನು ಸ್ವಾತಿ ತಮ್ಮಯ್ಯ ಎಲ್ಲ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸುಸ್ತಾಗಿಲ್ಲ. KFC ಬರ್ಗರ್ಸ್. ನಾನು ಮತ್ತು ನನ್ನ ತಮ್ಮ ಜ್ಯೋತಿ ಎಲ್ಲ KFC ಬಂದು ಬರ್ಗರ್ ಅಲ್ಲಿ ತಿಂತು. ಅದಾದಮೇಲೆ ಅಲ್ಲಿ ನೋಡಿ ಡಿಸ್ಪ್ಲೇ ಆಗ್ತಾಯಿದೆ ನೆಕ್ಸ್ಟ್ ಈಗ ಫೋಟೋ. ಈಗ ಬಂತು ನೋಡಿ. ಎಷ್ಟು ಸಕ್ಕತ್ತಿದ್ದು ಗೊತ್ತಾ ತಿಂದು ಮಾತ್ರ ಟೇಸ್ಟ್ ಇದೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಮರಿಬೇಡಿ.